ತುಂಬ ದಿನ ಆದ್ಮೇಲೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡ್ತಾ ಇದ್ದೀವಿ. ಸೊ, ಇಬ್ರು ಆಚೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಮಳೆಗೆ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ ನಾವು ಆಚೆ ಹೋಗೋದು. ಆಲ್ ಆಫ್ ಅ ಸಡನ್ ನಾವು ಆಟೋ ಬುಕ್ ಮಾಡಿ ತಕ್ಷಣನೇ ಮಳೆ ಜೋರಾಗಿ ಸ್ಟಾರ್ಟ್ ಆಯ್ತು. ಅಲ್ಲಿವರೆಗೂ ಇರಲೇ ಇಲ್ಲ. ನಾವು ಅನ್ಕೊಂಡ್ವಿ ನಮ್ಮ ಏರಿಯಾದಲ್ಲಿ ಮಾತ್ರ ಅಂತ. ಬಟ್ ಎಷ್ಟು ದೂರ ಹೋಗ್ತಾ ಇದ್ರು ನಮ್ಮ ಲೊಕೇಶನ್ ನಿಯರ್ಲಿ 1 1/2 ಅವರ್ ಇತ್ತು. ಅಷ್ಟು ಉದ್ದಕ್ಕೂ ಆಲ್ಮೋಸ್ಟ್ ಮಳೆ ಇತ್ತು. ಬಟ್ ನಾವಿಬ್ರು ಏನಿದ್ರು ಎಂಜಾಯ್ ಮಾಡ್ತೀವಿ ಒಟ್ಟಿಗೆ ಇರುವಾಗ. ಸೊ ವಿ ವರ್ ಎಂಜಾಯಿಂಗ್ ದ ರೈನ್ ಆ್ಯಂಡ್ ವಿ ನೆವರ್ ಸ್ಟಾಪ್ ಟಾಕಿಂಗ್. ಸ್ಟಾರ್ಟ್ ಇಂದ ಎಂಡ್ ನಮ್ಮ ಲೊಕೇಶನ್ ಬರೋವರೆಗೂ ನಾವಂತೂ ಮಾತಾಡ್ತಾನೆ ಇದ್ವಿ. ಅದೇ ಅಲ್ವಾ ಬೆಸ್ಟ್ ಫ್ರೆಂಡ್ಸ್ನ ಸ್ಪೆಷಾಲಿಟಿ. 1 hour later. ನಮ್ಮ ಮಾತು ಕೇಳಿಸ್ಕೊಳಕ್ಕಾಗದೆ ಡ್ರೈವರೇನೆ ನಮ್ಮ ಲೊಕೇಶನಲ್ಲಿ ಎತ್ತಾಕಿ ಹೋಗ್ಬಿಟ್ರು. ನಾವು ಬಂದಿದ್ದು ಇವತ್ತು ಓಯಾಗೆ. ನಾನು ತುಂಬ ದಿನದಿಂದ ಅನ್ಕೋತಿದ್ದೆ ಬರಬೇಕು ಅಂತ. ಫೈನಲಿ ನಾನು ಇವಳ ಜೊತೆನೆ ಬರೋ ಥರ ಆಯಿತು. ದ್ಯಾಟ್ ಐ ವಾಸ್ ವೆರಿ ವೆರಿ ಹ್ಯಾಪಿ. ನಾವು ಬಂದಿದ ತಕ್ಷಣ ಹೊಟ್ಟೆ ಹಸಿತು. ಮಳೆ ಬೇರೆ ಬರ್ತಿತ್ತು ಇನ್ನು ಲೈಟಾಗಿ. ಸೊ ಫಸ್ಟ್ ಹೊಟ್ಟೆ ತುಂಬಿಸ್ಕೊಂಬಿಡೋಣ ಅಂತ ಆರ್ಡರ್ ಮಾಡಿದ್ವಿ. ಓಯಾ ಸ್ಪೆಷಲ್ ಜ್ಯೂಸ್ ಅಂತೆ, ಐ ಮೀನ್ ಮಾಕ್ಟೇಲ್ ಅಂತೆ ಇದು. ಚೆನ್ನಾಗೇ ಇತ್ತು. ಓಕೆ. ಆರೆಂಜ್ ಫ್ಲೇವರ್ ತಗೊಂಡಿದ್ವಿ. ಅಲ್ಲ, ನಾವು ಓಯಾ ಅಂತ ನೇಮ್ ಇತ್ತು. ಆರೆಂಜ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಆರ್ಡರ್ ಮಾಡಿದ್ವಿ. ಚೆನ್ನಾಗೇ ಇತ್ತು. ಆ್ಯಂಡ್ ನೆಕ್ಸ್ಟ್ ನಮ್ಮಿಬ್ರಿಗೂ ಪಾಸ್ತಾ ಅಂದರೆ ತುಂಬ ಇಷ್ಟ. ಸೊ ವೈಟ್ ಸಾಸ್ ಪಾಸ್ತಾ ಆರ್ಡರ್ ಮಾಡಿದ್ವಿ. ಇಲ್ಲಿರೋ ಬೆಸ್ಟ್ ಏನಂದ್ರೆ ಎಲ್ಲ ಪ್ಲೇಟ್ಸ್ ಮೇಲೆಲ್ಲ ಓಯಾ ಅಂತ ಬರ್ದ್ಬಿಟ್ಟಿದ್ದಾರೆ. ಆಸ್ ಇಫ್ ನಾವು ತೊಗೊಂಡು ಹೋಗ್ಬಿಡ್ತೀವಿ ಮನೆಗೆ ಅನ್ನೋ ಥರ. ಸೊ ಫನಿ. ಅದಾದಮೇಲೆ ಪಿಜ್ಜಾ ಆರ್ಡರ್ ಮಾಡಿದ್ವಿ. ಬೇಸ್ ಮಾತ್ರ ತುಂಬ ತಿನ್ನಾಗಿತ್ತು, ಸಕ್ಕತ್ತಾಗಿತ್ತು. ಫುಡ್ ಟೇಸ್ಟ್ ಎಲ್ಲ ನಮಗೆ ತುಂಬಾ ಇಷ್ಟ ಆಯಿತು. ಪಾಸ್ತಾ, ಪಿಜ್ಜಾ ಆ್ಯಂಡ್ ದಟ್ ಮಾಕ್ಟೇಲ್ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಸೊ ವಿ ಲವ್ ದ ಫುಡ್ ಹಿಯರ್. ಆಂಬಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ನಾವಲ್ಲಿ ಓಪನ್ ಸೀಟರಲ್ಲಿ ಕೂತಿದ್ವಿ. ಮುಂದೆ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು ಎಲ್ಲ ನೋಡೋಕ್ಕೆ. ಹಾಗೆ ನೆಕ್ಸ್ಟು ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ವಿ ಹೊಟ್ಟೆ ತುಂಬ್ತಲ್ಲ ಅಂತ. ಯಾವ್ಯಾವ ಲೊಕೇಶನ್ ಸಿಗುತ್ತೋ ಯಾವ ಮೂಲೆನೂ ಬಿಟ್ಟಿಲ್ಲ. ಎಲ್ಲ ಮೂಲೆಯಲ್ಲೂ ಫೋಟೋಸ್ ಆಲ್ಮೋಸ್ಟ್ ಇಬ್ಬರಿಂದ ಒಂದು 200 ಫೋಟೋಸ್ ಆಗಿದೆ. ಅಷ್ಟು ಫೋಟೋ ತೊಗೊಂಡಿದ್ದೀವಿ ಇಬ್ರೂ. 1 eternity later. ಲಾಸ್ಟ್ ಫೈನಲಾಗಿ ಫಿಶ್‌ನ ಸ್ಪಾಟ್ ಮಾಡಕ್ಕೆ ಬಂದ್ವಿ. ಆ ವುಡನ್ ಬ್ರಿಡ್ಜ್ ಮೇಲೂ ಕೂಡ ಫೋಟೋಶೂಟ್, ಎಲ್ಲ ಕಡೆ ಫೋಟೋಶೂಟ್ ಎಲ್ಲ ಮುಗಿಸಿ, ವ್ಯೂನ ಎಂಜಾಯ್ ಮಾಡಿಕೊಂಡು, ಫುಡ್‌ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟ್ವಿ. ಐ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್ ಟು ಎವ್ರಿವನ್.